ಹೆಂಡತಿಗೆ ಮೊದಲನೇ ಗಂಡನಿಂದ ಹುಟ್ಟಿದ 13 ವರ್ಷದ ಮಗಳನ್ನ ನಾನು ನೋಡ್ಕೊಳ್ತಿದ್ದೇನೆ, ಅದರಲ್ಲಿ ತಪ್ಪೇನು ಅಂತ ಬಿಗ್ ಬಾಸ್ ರಂಜಿತ್ ಪ್ರಶ್ನಿಸಿದ್ದಾರೆ. ಎಸ್, ಬೇರೆಯವರ ವೈಯಕ್ತಿಕ ಜೀವನವನ್ನ ಚರ್ಚಿಸುವುದನ್ನೇ ಕಾಯಕ ಮಾಡಿಕೊಂಡವರಿಗೆ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಹಾಗೂ ಅವರ ಪತ್ನಿ ಮಾನಸ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೌಟುಂಬಿಕ ಕಲಹದ ನೆಪದಲ್ಲಿ ಅವನ ಹೆಂಡತಿಗೆ 13 ವರ್ಷದ ಮಗಳಿದ್ದಾಳೆ ಎಂದು ರಂಜಿತ್ ಅಕ್ಕ ರಶ್ಮಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು. ಈ ಕುರಿತು ಕೇಳಿಬಂದ ಟೀಕೆಗಳಿಗೆ ಈ ದಂಪತಿ ಈಗ ಬಹಿರಂಗವಾಗಿಯೇ ತಿರುಗೇಟನ್ನು ನೀಡಿದ್ದು, ಒಂದು ಹೆಣ್ಣಿಗೆ ಮರುಬಾಳಿನ ಹಕ್ಕಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. "13 ವರ್ಷದ ಮಗಳಿದ್ದಾಳೆ ಅನ್ನೋ ಕಾಮೆಂಟ್ ಬಗ್ಗೆ ಮಾತನಾಡಿದ ರಂಜಿತ್, ಅದು ಕ್ರೈಮಾ? ಯಾರು ಈ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಅವರಿಗೆ ಇದು ಕ್ರೈಮ್ ಅನ್ಸುತ್ತಾ? ಇವಾಗ ನಾನೊಬ್ಬನೇನಾ ಆ ರೀತಿ ಇರೋದು? ಎಲ್ಲರ ಜೀವನದಲ್ಲೂ ನಡೆಯುವುದೇ. ನಾವು ಉತ್ತಮ ಜೀವನವನ್ನು ಪಡೀತಿದ್ದೇವೆ ಅಂತ ಲೈಫ್ನ ಯಾಕೆ ಹಾಳು ಮಾಡ್ತೀರಾ? ಯಾರೇ ಪ್ರಶ್ನೆ ಮಾಡಬಹುದು, ಯಾಕೆ ಮಾಡ್ತೀರಾ? ಒಂದು ಹುಡುಗಿಗೆ ಇನ್ನೊಂದು ಲೈಫ್ ಸಿಗಲೇಬಾರ್ದಾ? ಮಗುಗೆ ಇನ್ನೊಂದು ಜೀವನ ಸಿಗಬಾರ್ದಾ? ಯಾಕೆ ಪ್ರಶ್ನೆ ಮಾಡ್ತೀರಾ? ಸೆಲೆಬ್ರಿಟಿಗಳು ಅಂತ ಬಂದಾಗ ಎಲ್ಲರ ಲೈಫ್ನಲ್ಲೂ ಇದೆ, ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಇದೆ. ಇದೇ ರೀತಿ ಪರಿಸ್ಥಿತಿಗಳು ಇವೆ. ನಮ್ಮದು ಅಂತ ಬಂದಾಗ ಜಾಸ್ತಿ ಪ್ರಶ್ನೆಗಳು ಬರ್ತವೆ. ಯಾಕೆ ಇವರಿಗೆ ಫ್ಯೂಚರ್ನಲ್ಲಿ ಒಂದು ಲೈಫ್ ಅಂತ ಇಲ್ವಾ? ಒಂದು ಬಾಳು ಸಿಗಲೇಬಾರ್ದಾ? ಅದನ್ನು ನಾವು ಕೊಟ್ಟಿದ್ದೇವೆ. ಈಗ ನಮ್ಮ ಮೇಲೆ ಒಂದಷ್ಟು ಆರೋಪಗಳು. ಇವನಿಗೆ ಬೇಕಿತ್ತಾ ಅಂತಾರೆ. ನಿಮ್ಗೆ ಯಾಕೆ ಬೇಕು ಅದು? ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್. ಅವಳು ನನ್ನನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾಳೆ. ಒಂದು ಲೈಫ್ನ ನಡೆಸ್ಕೊಂಡು ಹೋಗೋದಕ್ಕೆ ಗಂಡ ಹೆಂಡತಿಯಲ್ಲಿ ಒಂದೊಳ್ಳೆ ಕಂಪ್ಯಾನಿಯನ್ ಅಂತ ಬಂದಾಗ ಏನಾಗಿತ್ತು, ಏನಾಗ್ತಿತ್ತು, ಯಾಕೆ ಬೇಕು? ಒಂದು ಹುಡುಗಿ ಲೈಫ್ ಚೆನ್ನಾಗಿ ಆಗ್ತಿದೆ ಅಂದಾಗ ಖುಷಿ ಪಡಬೇಕು. ಅವಳನ್ನು ನಾನು ಅಕ್ಸೆಪ್ಟ್ ಮಾಡ್ತಿದ್ದೀನಿ ಅಂದಮೇಲೆ ಅವಳ ಲೈಫ್ನಲ್ಲಿ ಏನೆಲ್ಲ ಆಗಿದೆ ಅದನ್ನೂ ಕೂಡ ಅಕ್ಸೆಪ್ಟ್ ಮಾಡಲೇಬೇಕು. ಆ ಮಗುವನ್ನು ನಾನು ನೋಡಿಕೊಳ್ತೀನಿ, ಅದರಲ್ಲಿ ತಪ್ಪೇನಿದೆ? ಈಗ ಸೆಲೆಬ್ರಿಟಿಗಳು ಅಂತ ಬಂದಾಗ ನಾನೊಬ್ಬನೇ ಅಲ್ವಲ್ಲ ಆ ರೀತಿ ಆಗಿರೋದು. ಅವರೆಲ್ಲ ಆರಾಮಾಗಿದ್ದಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ಆಗಲ್ಲ. ನನ್ನ ಲೈಫ್ ನಾನು ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡಬೇಕು ಅಂತ ಯೂಟ್ಯೂಬ್ ಚಾನಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ರಂಜಿತ್ ಹೇಳಿಕೊಂಡಿದ್ದಾರೆ. ನಾನು ತುಂಬ ಬ್ಲೆಸ್ಡ್. ಹೊರಗಡೆ ಜನ ಪೋರ್ಟ್ರೆ ಮಾಡೋದು ಬೇರೆ ರೀತಿ ಇರಬಹುದು. ನಾವಿಬ್ಬರು ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನಾವೆಷ್ಟು ಸಂತೋಷವಾಗಿದ್ದೇವೆ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿದ್ದೇವೆ ಎಲ್ಲ ನಮಗೆ ಚೆನ್ನಾಗಿ ಗೊತ್ತು. ನಾವು ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೇವೆ ಅಂದಿದ್ದಾರೆ ರಂಜಿತ್ ಪತ್ನಿ ಮಾನಸ. 1000 ಪ್ರಶ್ನೆ ಬರಲಿ, ನಮ್ಮ ಲೈಫ್ ನಮ್ಮ ನಿರ್ಧಾರ. ನನ್ನ ಮನಸ್ಸಿಗೆ ಏನು ಒಳ್ಳೆಯದು ಅನಿಸುತ್ತೋ ನಾನು ಅದನ್ನು ಮಾಡಬೇಕು. ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಇರಬೇಕು ಅಂತಂದರೆ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಇರಬೇಕು, ಅರ್ಥ ಮಾಡಿಕೊಳ್ಳುವ ಗಂಡ ಇರಬೇಕು. ಅವಳ ಲೈಫ್ನಲ್ಲಿ ಪಾಸ್ಟ್ನಲ್ಲಿ ಏನು ಬೇಕಾದರೂ ಆಗಿರಬಹುದು. ಪ್ರೆಸೆಂಟ್ ಅಂತ ಬಂದಾಗ ಅವಳು ಹೇಗಿರ್ತಾಳೆ ಅನ್ನೋದು ಇಂಪಾರ್ಟೆಂಟ್ ಎಂದಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ರಂಜಿತ್.